ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾದಂತಹ ಮಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕೆಲಸಗಳು ನಿಂತು ಹೋಗಿದ್ರೂ ಕೂಡ ಪೂರ್ಣವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಇಚ್ಛಿಸಿದಂತಹ ಯಾವುದೇ ರೀತಿಯ ಆಸೆಗಳಿರ್ಬೋದು ಎಲ್ಲವೂ ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ಹಣಕಾಸಿನ ತೊಂದರೆಗಳನ್ನು ನಾವು ಅನುಭವಿಸ್ತಾನೆ ಇರ್ತೀವಿ ಪ್ರತಿನಿತ್ಯವೂ ಕೂಡ. ಯಾವುದೇ ರೀತಿಯ ನಮಗೆ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರ ಪಠಣದಿಂದ ಅಥವಾ ಈ ಮಂತ್ರವನ್ನು ಬರೆಯೋದ್ರಿಂದ ಕೂಡ ನಮಗೆ ಒಂದೇ ರೀತಿಯ ಫಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರ ಯಾವುದು, ಇದನ್ನು ನಾವು ಎಷ್ಟು ಬಾರಿ ಪಠಿಸಬೇಕು, ಹಾಗೆ ಯಾವ ಸಮಯದಲ್ಲಿ ಪಠಿಸಬೇಕಾಗುತ್ತೆ, ಇದಕ್ಕೆ ಪೂಜೆ ಏನಾದರೂ ನಿಯಮಗಳಿದೆಯಾ ಅನ್ನೋದನ್ನು ತಿಳ್ಕೊಬೇಕು ಅನ್ನೋದಾದರೆ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ಮಂಗಳವಾರ, ಶುಕ್ರವಾರ ಹಾಗೆ ಗುರುವಾರದ ದಿನಗಳಂದು ತುಂಬಾ ಇಷ್ಟ ಆಗಿರೋದ್ರಿಂದ, ಹಾಗೆ ತುಂಬಾ ಅತ್ಯಂತ ಪ್ರಿಯವಾದ ದಿನಗಳು ಅಂತ ಅಂದರೆ ಪಂಚಮಿ, ಅಷ್ಟಮಿ ಬಂದಾಗ, ಹಾಗೆ ಪಂಚಮಿ ಅಮಾವಾಸ್ಯೆ ದಿನಗಳಲ್ಲಿ ಬಂದಾಗ ತುಂಬಾ ಒಳ್ಳೆಯ ಫಲಗಳನ್ನ ನಾವು ಪಡ್ಕೋಬಹುದು. ಆ ದಿನಗಳಲ್ಲಿ ನಾವು ವಾರಾಹಿ ತಾಯಿಯ ಆರಾಧನೆ ಆಗಿರ್ಬೋದು, ಅಥವಾ ವಾರಾಹಿ ತಾಯಿಯ ವ್ರತವನ್ನು ಶುರು ಮಾಡೋದಾಗಿರ್ಬಹುದು, ಅಥವಾ ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಾಗಿರ್ಬೋದು. ಈ ದಿನಗಳಲ್ಲಿ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ನಾವು ಮೈಂಡನ್ನು ಪಾಸಿಟಿವ್ ಆಗಿ ಹಾಗೆ ಪೀಸ್ಫುಲ್ಲಾಗಿ ಇಟ್ಕೊಬೇಕಾಗುತ್ತೆ. ಇದಕ್ಕೆ ನಾವು ಪ್ರತಿನಿತ್ಯವೂ ಕೂಡ ಮೆಡಿಟೇಷನ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಅಥವಾ ನಮ್ಮ ಮಾನಸಿಕ ಸ್ಥಿತಿಯನ್ನು ಸ್ಥಿಮಿತತೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಆಗ ಮಾತ್ರ ನಾವು ಏನೇ ಒಂದು ಕೆಲಸಗಳನ್ನು ಮಾಡಬೇಕು ಅಂದರೂ ಕೂಡ ತಾಳ್ಮೆಯಿಂದ ನಾವು ಮಾಡೋದ್ರಿಂದ ನಮಗೆ ಅದರಲ್ಲಿ ನಮಗೆ ಪಾಸಿಟಿವ್ ಆಗಿ ನಮಗೆ ವೈಬ್ ಸಿಗ್ತಾ ಹೋಗೋದ್ರಿಂದ ನಮಗೆ ಯಾವುದೇ ಒಂದು ಕೆಲಸಗಳು ಮಾಡ್ತಾ ಹೋದರೂ ಕೂಡ ನಮಗೆ ಅದರಲ್ಲಿ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಪಾಸಿಟಿವ್ ಎನರ್ಜಿ ಯಾವಾಗ ಜಾಸ್ತಿ ಆಗುತ್ತೆ ಆಗ ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ನಡೆಯೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು 15ರಿಂದ 20 ನಿಮಿಷನಾದರೂ, ಅಥವಾ ನಿಮ್ಮ ವಯಸ್ಸಿಗೆ ತಕ್ಕಂತೆ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಮಾಡೋದು ಸಾಕಾಗುತ್ತೆ. ಮೆಡಿಟೇಷನ್ನ ಡೈಲಿ ಮಾಡ್ತಾ ಬರೋದ್ರಿಂದ, ಅಂದರೆ ಧ್ಯಾನವನ್ನು ಮಾಡ್ತಾ ಬರೋದ್ರಿಂದ ನಮ್ಮ ಮನಸ್ಸು ಹಾಗೆ ಬುದ್ಧಿ ಕೂಡ ತುಂಬಾ ಸ್ಥಿಮಿತತೆಗೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮನಃಶಾಂತಿ ಅನ್ನೋದು ಸಿಗುತ್ತೆ. ಯಾರಿಗೆ ನೆಮ್ಮದಿ ಇರೋದಿಲ್ಲ ಅವರು ಈ ರೀತಿಯಾಗಿ ಒಂದು ಅರ್ಧ ಗಂಟೆನಾದರೂ ಮಾಡೋದ್ರಿಂದ ನಮಗೆ ಆ ಒಂದು ಅರ್ಧ ಗಂಟೆಯಲ್ಲಿ ನಾವು ಮಾಡ್ತಾ ಇರೋವಂಥ ಧ್ಯಾನದ ಮೂಲಕ ನಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ನಮಗೆ ನೆಮ್ಮದಿ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನಾದರೂ ನೆಮ್ಮದಿ ಸಿಗಲೇಬೇಕು ಅನ್ನೋದಾದರೆ ಧ್ಯಾನವನ್ನು ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ಇದನ್ನು ಮಾಡ್ತಾ ಬರೋದ್ರಿಂದ ಮೈಂಡು ಕೂಡ ಫ್ರೆಶ್ ಆಗ್ತಾ ಬರುತ್ತೆ. ಆಗ ನಾವು ಏನನ್ನೇ ಯೋಚಿಸಿದ್ರು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀವಿ, ಪಾಸಿಟಿವ್ ಆಗಿ ನಡೀತಾ ಹೋಗುತ್ತೆ ನಮ್ಮ ಜೀವನದಲ್ಲೂ ಕೂಡ. ಯಾವುದೇ ರೀತಿ ಕಷ್ಟಗಳಿರಲಿ, ಅದಕ್ಕೆ ನಾನು ಮೊದಲೇ ನೀವು ಅದನ್ನು ಹೊರ್ಗಡೆ ಬಂದಿದ್ದೀರಾ ಈಗಾಗಲೇ, ಅದೆಲ್ಲ ಸಾಲ್ವ್ ಆಗಿ ನಾನು ಖುಷಿಯಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಪ್ರೆಸೆಂಟ್ ದಿನಗಳಲ್ಲಿ ಆ ರೀತಿಯಾಗಿ ಯೋಚನೆ ಮಾಡ್ತಾ, ಆ ರೀತಿಯಾಗಿ ಇಮ್ಯಾಜಿನ್ ಮಾಡ್ತಾ, ಅದೇ ರೀತಿಯಾಗಿ ನೀವು ಖುಷಿಯಾಗಿರೋದ್ರಿಂದ ನಿಮಗೆ ಅದೇ ರೀತಿಯಾಗಿ ಮುಂದೆ ಜೀವನದಲ್ಲೂ ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಹೇಳ್ಕೊಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹಣದ ಹರಿವು ಹೆಚ್ಚಾಗುತ್ತೆ. ಇನ್ನು ನೀವು ಇಚ್ಛಿಸಿದಂಥ ಇಚ್ಛೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾನ್ ವೆಜ್ಜನ್ನು ತಿಂದು ಪಠಿಸಬಾರ್ದು, ಹಾಗೆ ಹೆಣ್ಮಕ್ಳು ಮುಟ್ಟದಂಥ ಸಮಯದಲ್ಲಿ ಪಠಿಸಬಾರ್ದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದಾಗಿರುತ್ತೆ, ಅಥವಾ ಸಂಜೆ ಸಮಯದಲ್ಲಾದರೂ ಗೋಧೂಳಿ ಲಗ್ನದ ನಂತರ ನೀವು ಪಠಿಸ್ಬೋದಾಗಿರುತ್ತೆ. ಇಲ್ಲ ಮಲಗುವ ಮುಂಚೆನಾದರೂ ಈ ಒಂದು ಮಂತ್ರವನ್ನು ಪಠಿಸಿ ಮಲಗಬಹುದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಿಮ್ಮ ಸಮಸ್ಯೆಗಳು ಮುಗಿಯುವವರೆಗೂ ಕೂಡ ಪಠಿಸ್ಬೋದಾಗಿರುತ್ತೆ. 108 ಬಾರಿ ಪ್ರತಿನಿತ್ಯವೂ ಕೂಡ ತಪ್ಪದೆ ಪಠಿಸಿ ಅಂತಲೇ ಹೇಳ್ತೀನಿ. ಇನ್ನು ಆ ಒಂದು ಮಂತ್ರ ಬಂದು ಹೇಗಿರುತ್ತೆ ಅನ್ನೋದಾದರೆ, ಓಂ ಶ್ಯಾಮಲೈ ವಿದ್ಮಹೇ ಕಾಲಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಶ್ಯಾಮಲೈ ವಿದ್ಮಹೇ ಕಾಲಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಶ್ಯಾಮಲೈ ವಿದ್ಮಹೇ ಕಾಲಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಈ ರೀತಿಯಾಗಿ 108 ಬಾರಿ ಪ್ರತಿನಿತ್ಯವೂ ಕೂಡ ನಿಮ್ಮ ಏನೋ ಒಂದು
ಕೋರಿಕೆಗಳಿರುತ್ತೆ ಅದು ಈಡೇರೋವರೆಗೂ ಅಥವಾ ನಿಮ್ಮ ಕಷ್ಟಗಳು ಬಗೆಹರಿಯೋವರೆಗೂ ಹಣದ ಹರಿವು ಹೆಚ್ಚಾಗೋವರೆಗೂ ನೀವು ಈ ಒಂದು ಮಂತ್ರವನ್ನು ಪಠಿಸ್ತಾ ಬನ್ನಿ ಅಂತಲೇ ಹೇಳ್ತೀನಿ. ನೀವು ಈ ರೀತಿಯಾಗಿ ಪಠಿಸ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನಮಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ 108 ಬಾರಿ ಬುಕ್ನಲ್ಲಿ ಬರೆದರೂ ಕೂಡ ಅದೇ ರೀತಿಯ ಫಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.